ಕ್ಲಾಸಿಕ್ ಮೂಲಕ ನಮ್ಮ ಮನಸ್ಸನ್ನ ಗೆಲ್ಲುವಂತಹ ಕನ್ನಡದ ಹೆಮ್ಮೆಯ ನಿರ್ದೇಶಕರು KM ಚೈತನ್ಯ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ತುಂಬ ಸಮಯವನ್ನು ತೊಗೊಂಡಿದ್ದೀವಿ ನಿಮ್ಮಿಂದ. ನೀವು ಆಗಲೇ ಈಗ 2 ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದೀರಾ. ನಿಮ್ಮ ತಾಳ್ಮೆಗೋಸ್ಕರ ನಾನು ಭಾಳ ಕೃತಜ್ಞತೆಗಳು. ಬಹಳ ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಆದರೆ ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಡೈರೆಕ್ಷನ್ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಯಾಕೆ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ ಅನ್ನೋದಕ್ಕೊಂದು ವಿಷಯ ಇದೆ. ಈ ಸಿನಿಮಾ 80ನೇ ಇಸ್ವಿಲಿ ನಡೆಯುವಂಥ ಕಥೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರಾದರೂ 80ನೇ ಇಸ್ವಿಲಿ ಹುಟ್ಟಿದ್ರಾ ಅಂತ ಒಂದು ಸತಿ ಕೇಳೋಣ. ಸೊ ಇದು ನನ್ನ ತಂಡ. 80ನೇ ಇಸ್ವಿಲಿ ಹುಟ್ಟಿಲ್ದಿದ್ರು ಸಹ ಅವರು ಅದನ್ನ ಚಾಚು ತಪ್ಪದೆ ರಿಸರ್ಚ್ ಮಾಡಿ ನಾನೇ 80ನೇ ಇಸ್ವಿಲಿ ಇದ್ದವನು, ನಾನು ಕೂಡ ತಪ್ಪು ಮಾಡದೇ ಇರೋ ಥರ ನೋಡ್ಕೊಂಡಿದ್ದವರು ಈ ನನ್ನ ತಂಡ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು. ಹಾಗೆ ಇನ್ನು 80ನೇ ಇಸ್ವಿಗೆ ಅಂತ ಕಳಿಸ್ಬಿಟ್ರು. ಇನ್ನು 3 ಜನನ ನಟರನ್ನು ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಾಗಲಿಲ್ಲ. ಬಹಳ ಕ್ವಿಕ್ಕಾಗಿ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ರಜತ್ ಅವರು, ನಮ್ಮ ಕಡ್ಡಿ ವಿಶ್ವ ಅವರು ಹಾಗೂ ಶ್ರೀನಿವಾಸ್ ಅನ್ನೋರು ಈ ಸಿನಿಮಾದಲ್ಲಿ ಡೆಬ್ಯೂ ಪಾತ್ರ ಮಾಡಿದ್ದಾರೆ. ಶ್ರೀನಿವಾಸ್ ಬನ್ನಿ. ಇದು ಅವರ ಮೊದಲನೇ ಸಿನಿಮಾ. ಬಹಳ ಮುಖ್ಯವಾದ ಪಾತ್ರದಲ್ಲಿ ಅವರಿದ್ದಾರೆ. ಎಲ್ಲರೂ ಬಹಳ ಸಂಕ್ಷಿಪ್ತವಾಗಿ ಕ್ವಿಕ್ಕಾಗಿ ನಿಮ್ಮ ಮಾತುಗಳನ್ನ ಥ್ಯಾಂಕ್ಸ್ ಹೇಳೋ ಹಾಗಿಲ್ಲ. ಥ್ಯಾಂಕ್ಸ್ ಹೇಳಿದೆ ಹೆಂಗೆ ಸರ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಈ ಸಿನಿಮಾ ನನಗೆ ಫಸ್ಟು ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳೋ ರೀಸನ್ ಏನು ಅಂದರೆ ಚೈತನ್ಯ ಸರು. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನು ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರು. ಶ್ರೇಯಸ್ ಸರ್ ಫೋನ್ ಮಾಡಿದ್ದಾಗ ಫಸ್ಟ್ ಕೇಳಿದ್ದು ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ ಬ್ರದರ್ ಅವರ ಜೊತೆಗೆ ಬಂದ್ಬಿಡ್ರಿ ಅಂದರು. ಆಯಿತು ಸರ್ ಮಾಡ್ಬಿಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರೋಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು.